ತಲೆಮಾರಿನ ಕ್ರೀಡಾ ಕಣ್ಮಣಿಗಳು. ಬಾಬು ಸಾಬ್ ರಾಜ್ಯ ಮಟ್ಟದ ಬಾಕ್ಸಿಂಗ್ನಲ್ಲಿ ಕಾವ್ಯ ಚೈತ್ರ ಮಿಂಚಿದ ಸಾಧನೆ. ಗಂಗಾವತಿ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಪಿಯು ಕಾಲೇಜ್ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ 2025-26ನೇ ಸಾಲಿನ ರಾಜ್ಯ ಮಟ್ಟದ ಪಿಯು ಬಾಕ್ಸಿಂಗ್ ಕ್ರೀಡಾಕೂಟ ಉತ್ಸಾಹಭರಿತವಾಗಿ ನೆರವೇರಿತು. ರಾಜ್ಯದ ವಿವಿಧ ಜಿಲ್ಲೆಯ ಶ್ರೇಷ್ಠ ಬಾಕ್ಸರ್ಗಳ ನಡುವೆ ನಡೆದ ಈ ಪೈಪೋಟಿಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬೆಥಲ್ ಪಿಯು ಕಾಲೇಜಿನ ಇಬ್ಬರು ಪ್ರತಿಭಾವಂತ ವಿದ್ಯಾರ್ಥಿನಿಯರು ತಮ್ಮ ಸಾಹಸಮಯ ಪ್ರದರ್ಶನದ ಮೂಲಕ ಎಲ್ಲರ ಮನಸೆಳೆದರು. ಈ ಕ್ರೀಡಾಕೂಟದಲ್ಲಿ ಕುಮಾರಿ ಕಾವ್ಯ 48 ಕೆಜಿ ವಿಭಾಗ ಮತ್ತು ಕುಮಾರಿ ಚೈತ್ರ 57 ಕೆಜಿ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದು ಇವರು ಕಠಿಣ ಸನ್ನಿವೇಶಗಳಲ್ಲೂ ಅಸಾಧ್ಯಕ್ಕೆ ಸವಾಲೊಡ್ಡುವ ರೀತಿಯಲ್ಲಿ ಹೋರಾಟ ನಡೆಸಿ ತಮ್ಮ ತಮ್ಮ ವಿಭಾಗಗಳಲ್ಲಿ ಗೆಲುವಿನ ನಗೆ ಬೀರಿದರು. ಪಂದ್ಯದ ಆರಂಭದಲ್ಲಿ ಕಾವ್ಯ ಹಾಗೂ ಚೈತ್ರ ಇಬ್ಬರು ರಿಂಗ್ನಲ್ಲಿನ ಸ್ಟೆಪ್ ಮೂವ್ಗಳು, ವೇಗದ ಜಾಬ್ಗಳು ಮತ್ತು ಸ್ಮಾರ್ಟ್ ಡಿಫೆನ್ಸ್ನಿಂದ ಎಲ್ಲರ ಗಮನ ಸೆಳೆದರು. ಪ್ರೇಕ್ಷಕರು ಬಾಕ್ಸಿಂಗ್ ರಿಂಗ್ನಲ್ಲಿ ಯುವತಿಯರ ಗಟ್ಟಿತನ, ಬುದ್ಧಿವಂತಿಕೆ ಮತ್ತು ತಂತ್ರಬದ್ಧ ಹೋರಾಟವನ್ನ ನೋಡುತ್ತಲೇ ಚಪ್ಪಾಳೆ ತಟ್ಟಿದರು. ಅವರ ಕಣ್ಣಿನಲ್ಲಿ ಕಂಡ ಜ್ವಾಲಾಮುಖಿ ಹುರುಪು ಇವರ ವಿಜಯಕ್ಕೆ ಕಾರಣ. ಬೆಥೆಲ್ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬ್ಯಾಬಿಸ್ ಮಿಲ್ಟನ್ ಮಾತನಾಡುತ್ತಾ, ನಮ್ಮ ಮಕ್ಕಳ ಸಾಧನೆ ನಮ್ಮ ಕಾಲೇಜಿನ ಶಿಕ್ಷಣ ಮತ್ತು ಕ್ರೀಡಾ ಸಂಸ್ಕೃತಿಯ ಬಲವನ್ನು ತೋರಿಸುತ್ತದೆ. ಅವರು ಕೇವಲ ಕ್ರೀಡಾಂಗಣದಲ್ಲಿನ ಬಾಕ್ಸಿಂಗ್ ರಿಂಗ್ನಲ್ಲಿ ಗೆದ್ದು ಬಂದಿಲ್ಲ, ತಮ್ಮ ಪರಿಶ್ರಮದಿಂದ ಅನೇಕ ವಿದ್ಯಾರ್ಥಿಗಳಿಗೆ ಮಾದರಿ ಮೂಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದರಿಂದ ದೊಡ್ಡ ಸಾಧನೆಗಳು ಹೊರಹೊಮ್ಮಲಿವೆ ಎಂಬ ವಿಶ್ವಾಸ ನನಗಿದೆ. ಪ್ರೇರಣೆಯ ದೀಪ. ಈ ಸಾಧನೆಯಿಂದ ಬೆಥಲ್ ಪಿಯು ಕಾಲೇಜ್ ಇದೀಗ ರಾಜ್ಯ ಮಟ್ಟದಲ್ಲಿ ಕ್ರೀಡಾ ಶಕ್ತಿ ಕೇಂದ್ರದಂತೆ ಗುರುತಿಸಿಕೊಳ್ಳುತ್ತಿದೆ. ಕಾವ್ಯ ಮತ್ತು ಚೈತ್ರ ಅವರ ಯಶಸ್ಸು ಮುಂದಿನ ಪೀಳಿಗೆಯ ಅನೇಕ ವಿದ್ಯಾರ್ಥಿಗಳ ಹೃದಯದಲ್ಲಿ ನಾನು ಗೆಲ್ಲುತ್ತೇನೆ ಎಂಬ ಹೊಸ ನಂಬಿಕೆಯನ್ನ ಮೂಡಿಸಿದೆ. ಈ ಸಂದರ್ಭದಲ್ಲಿ ಬಾಕ್ಸಿಂಗ್ ಕ್ರೀಡಾಕೂಟದಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಬೆಥೆಲ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಹೇಮಾ ಸುಧಾಕರ್, ಅಧ್ಯಕ್ಷ ರಾಜು ಸುಧಾಕರ್, ಕಾರ್ಯದರ್ಶಿ ಬ್ಯಾಬಿಸ್ ಮಿಲ್ಟನ್, ಖಜಾಂಚಿ ಸುಜಾತಾ ರಾಜು, ಪದವಿ ಪ್ರಾಚಾರ್ಯ ಬಿಂಗಿ ವೆಂಕಟೇಶ್, ಮುಖ್ಯ ತರಬೇತುದಾರ ಬಾಬು ಸಾಬ್ ಮತ್ತು ಪಾಲಕರು ಹಾಗೂ ಕ್ರೀಡಾಭಿಮಾನಿಗಳು ಎಲ್ಲರೂ ಇವರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸಿದರು.